ಎಲ್ರಿಗೂ ನಮಸ್ಕಾರ. ನಾನು ನಯನ. ಮನುಷ್ಯ ಎಷ್ಟೇ ಮುಂದುವರೆದಿದ್ರೂ ಪ್ರಕೃತಿಯ ಮುಂದೆ ಆತ ಕುಬ್ಜ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗುತ್ತೆ. ಪ್ರಕೃತಿಯ ಕೆಲವೊಂದು ಬೆಳವಣಿಗೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡ್ರೂ ಕೂಡ ಅದು ಸಾಧ್ಯವಾಗೋದಿಲ್ಲ. ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಲಾಗಿದೆ. ಆದ್ರೆ ಜಲಾಶಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ನೀರನ್ನ ಸಂಗ್ರಹ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸಾಮಾನ್ಯವಾಗಿ ಜಲಾಶಯವನ್ನ ನಿರ್ಮಾಣ ಮಾಡೋದೇ ನೀರನ್ನ ಸಂಗ್ರಹಿಸುವ ಉದ್ದೇಶದಿಂದ. ಆದ್ರೆ ಆ ಬೃಹತ್ ಜಲಾಶಯದಲ್ಲಿ ಅದೇ ಸಾಧ್ಯವಾಗ್ತಾ ಇಲ್ಲ. ಅಷ್ಟಕ್ಕೂ ಆ ಡ್ಯಾಮ್ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದುವೇ ಕೊಯ್ನಾ ಡ್ಯಾಮ್. ಕೊಯ್ನಾ ಡ್ಯಾಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬಂದ್ರೆ ಕರ್ನಾಟಕ ತೀವ್ರ ಸಂಕಷ್ಟಕ್ಕೆ ಒಳಗಾಗುತ್ತೆ. ಹಾಗಾದ್ರೆ ಕೊಯ್ನಾ ಡ್ಯಾಮ್ನಲ್ಲಿ ನೀರನ್ನ ಸಂಗ್ರಹಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ? ಕೊಯ್ನಾ ಡ್ಯಾಮ್ನಿಂದ ಕರ್ನಾಟಕಕ್ಕೆ ಕಾದಿರುವಂತಹ ಸಂಕಷ್ಟ ಏನು? ಯಾಕೆ ಈ ರೀತಿ ಆಗ್ತಾ ಇದೆ? ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ. ಕೆಲವೊಂದು ವಿಸ್ಮಯಗಳು ಭೂಮಿ ಮೇಲೆ ಸಂಭವಿಸ್ತಾನೆ ಇರುತ್ತೆ. ಮಾನವನ ತರ್ಕಕ್ಕೆ ನಿಲುಕದ ಈ ಘಟನೆಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಕೈ ಸುಟ್ಕೊಂಡಿರುವಂತ ಅದೆಷ್ಟೋ ಉದಾಹರಣೆಗಳಿವೆ. ಮನುಷ್ಯ ಬುದ್ಧಿಜೀವಿ. ಆತನಿಗೆ ಆಗದ ಕೆಲಸ ಯಾವುದೂ ಇಲ್ಲ ಅಂತ ಆತ ಅನ್ಕೊಂಡಿದ್ದಾನೆ. ಬಾನಂಗಳಕ್ಕೆ ರಾಕೆಟ್ ಕಳುಹಿಸಿ ಆಕಾಶದಲ್ಲಿ ಏನಿದೆ ಹೇಗಿದೆ ಅನ್ನೋದನ್ನ ವಿಶ್ಲೇಷಣೆ ನಡೆಸ್ತಾ ಇದ್ದಾನೆ. ಆದ್ರೆ ನಾವು ನಡೆದಾಡುವ ನೆಲದಲ್ಲಿ ಏನಿದೆ ಅನ್ನೋದನ್ನ ಇಲ್ಲಿವರೆಗೂ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗಿಲ್ಲ. 160 ವರ್ಷಗಳ ಹಿಂದೆಯೇ ಭೂಗರ್ಭದ ಪರಿಶೀಲನೆ ಮಾಡಬೇಕು ಅಂತ ವಿಜ್ಞಾನಿಗಳು ಅಂದ್ಕೊಂಡಿದ್ರು. ರಷ್ಯಾದ ವಿಜ್ಞಾನಿಗಳು ರಷ್ಯಾದ ಕೋಲಾ ಪ್ರಾಂತ್ಯದಲ್ಲಿ ಭೂಗರ್ಭಕ್ಕೆ ಸುಮಾರು 12 ಕಿಲೋಮೀಟರ್ ಆಳದವರೆಗೆ ರಂಧ್ರವನ್ನ ಕೊರೆದಿದ್ರು. ಅದೇ ಇಲ್ಲಿಯವರೆಗೆ ಆಳದ ರಂಧ್ರವಾಗಿದೆ. ಇದೀಗ ಭಾರತದ ವಿಜ್ಞಾನಿಗಳು ಕೂಡ ಅಂಥದ್ದೇ ಒಂದು ಸಾಧನೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಕಾರಣ ಕೊಯ್ನಾ ಡ್ಯಾಮ್. ನಿಮ್ಗೆ ಅನ್ನಿಸ್ಬೋದು, ಕೊಯ್ನಾ ಡ್ಯಾಮ್ಗೂ ಈ ರಂಧ್ರಕ್ಕೂ ಏನ್ ಸಂಬಂಧ ಅಂತ. ಅದಕ್ಕೆ ಉತ್ತರವನ್ನ ನಾವು ಕೊಡ್ತೀವಿ. ಕೊಯ್ನಾ ಅಣೆಕಟ್ಟು ಮಹಾರಾಷ್ಟ್ರದ ಅತ್ಯಂತ ದೊಡ್ಡ ಜಲಾಶಯಗಳಲ್ಲಿ ಒಂದಾಗಿರುವಂತಹ ಡ್ಯಾಮ್. ಇದು ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಬರುವಂತಹ ಮಹಾಬಲೇಶ್ವರದಲ್ಲಿ ಹುಟ್ಟುವ ಕೊಯ್ನಾ ನದಿಗೆ ಮಹಾರಾಷ್ಟ್ರದಲ್ಲಿ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಜಲಾಶಯ. ಕೊಯ್ನಾ ನದಿ ಕೃಷ್ಣಾ ನದಿಯ ಅತ್ಯಂತ ದೊಡ್ಡ ಉಪನದಿಯಾಗಿದೆ. ಇನ್ನು ಕೊಯ್ನಾ ಜಲಾಶಯವನ್ನ ಚಿಪ್ಲೂನ್ ಮತ್ತು ಕರದ್ ನಡುವೆ ಇರುವ ಸತಾರಾ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಜಲಾಶಯವನ್ನ ನಿರ್ಮಾಣ ಮಾಡಿರುವ ಉದ್ದೇಶವೇ ನೀರಾವರಿ ಮತ್ತು ಜಲವಿದ್ಯುತ್ ಉತ್ಪಾದನೆಗೆ ಅಂತ. 1956ರಲ್ಲಿ ಜಲಾಶಯ ನಿರ್ಮಾಣ ಕಾರ್ಯ ಆರಂಭವಾಗಿದ್ದು 1964ರಲ್ಲಿ ನಿರ್ಮಾಣ ಕಾರ್ಯ ಪೂರ್ಣಗೊಳ್ತು. ಇನ್ನು ಜಲಾಶಯದ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯ 105 ಟಿಎಂಸಿ ಆಗಿದೆ. ಆದ್ರೆ ಜಲಾಶಯ ನಿರ್ಮಾಣ ಮಾಡಿ ಉದ್ಘಾಟನೆಯಾಗಿ 3 ವರ್ಷ ಆಗ್ತಾ ಇರಬೇಕಾದ್ರೇನೆ ಜಲಾಶಯದಲ್ಲಿ ಬಿರುಕು ಕಾಣಿಸಿಕೊಂಡಿತ್ತು. ಕಾರಣ ಜಲಾಶಯದ ಬಳಿ ಪದೇ ಪದೇ ಭೂಕಂಪ ಸಂಭವಿಸ್ತಾ ಇರೋದು. ಹಾಗಾಗಿ ಆ ಭಾಗದ ಜನರಲ್ಲಿ ಆತಂಕ ಮನೆ ಮಾಡಿದೆ. 1967ರಲ್ಲಿ ಸಂಭವಿಸಿದ 6.3 ತೀವ್ರತೆಯ ಭೂಕಂಪಕ್ಕೆ 100 ಮಂದಿ ಬಲಿಯಾಗಿದ್ರು. ಹಾಗಾಗಿ ಪೂರ್ಣ ಪ್ರಮಾಣದಲ್ಲಿ ಜಲಾಶಯದಲ್ಲಿ ನೀರನ್ನ ಸಂಗ್ರಹ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಹಿನ್ನೆಲೆ 20 ವರ್ಷಗಳ ಹಿಂದೆ ಕೊಯ್ನಾ ಜಲಾಶಯದಿಂದ 20 ಕಿಲೋಮೀಟರ್ ದೂರದಲ್ಲಿ ವರ್ನಾ ನದಿಗೆ ಮತ್ತೊಂದು ಬೃಹತ್ ಜಲಾಶಯವನ್ನ ನಿರ್ಮಾಣ ಮಾಡಲಾಯಿತು. ಆದರೆ ಈ ಜಲಾಶಯ ಕಾರ್ಯಾರಂಭ ಮಾಡಿದ ಬಳಿಕವೂ ಈ ಜಲಾಶಯದ ಬಳಿಯಲ್ಲಿ 1994ರಲ್ಲಿ ಭೂಕಂಪ ಸಂಭವಿಸಿತ್ತು. ಇದು ನಿಜಕ್ಕೂ ಜನರನ್ನ ಆತಂಕಕ್ಕೆ ದೂಡಿತು. ಹಾಗಾದ್ರೆ ಈ ಪ್ರದೇಶದಲ್ಲಿ ಏನಾಗ್ತಾ ಇದೆ, ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನ ನೋಡೋದಕ್ಕೆ, ಭೂಮಿಯ ಮೇಲಿನ ಸ್ಥಿತಿಗತಿಯನ್ನ ಅರಿಯೋದಕ್ಕೆ ಅಂತ ವಿಜ್ಞಾನಿಗಳು ಇದೀಗ ಮುಂದಾಗಿದ್ದಾರೆ. ಜಲಾಶಯದಲ್ಲಿ ಭಾರಿ ಪ್ರಮಾಣದ ನೀರು ಸಂಗ್ರಹ ಆದಾಗ ಜಲಾಶಯದ ನೀರಿನ ಭಾರವನ್ನ ಇಲ್ಲಿನ ಭೂಪ್ರದೇಶ ತಡೆದುಕೊಳ್ಳದಿದ್ರೆ ಭೂಫಲಕಗಳು ಅಲುಗ್ತವೆ. ಆಗ ಭೂಕಂಪ ಸಂಭವಿಸುತ್ತೆ. ಕೆಲವೊಮ್ಮೆ ಭೂಫಲಕಗಳಲ್ಲಿ ಬಿರುಕು ಕೂಡ ಉಂಟಾಗಬಹುದು. ಜಲಾಶಯ ಮತ್ತು ಅದರ ಪಕ್ಕದಲ್ಲಿ ನೆಲ ದುರ್ಬಲಗೊಂಡು ಪದೇ ಪದೇ ಭೂಕಂಪ ಆಗಬಹುದು. ಈ ಬೆಳವಣಿಗೆ ಕೇವಲ ಮಹಾರಾಷ್ಟ್ರಕ್ಕೆ ಸೀಮಿತವಲ್ಲ. ಜಗತ್ತಿನ 100 ಜಲಾಶಯಗಳ ಬಳಿ ಇದೇ ರೀತಿ ಭೂಮಿ ಅಲುಗೋದನ್ನ ನೋಡಬಹುದು ನಾವು. ಈ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ಜಲಾಶಯದ ಪ್ರದೇಶ ಇರುವ ಭೂಗರ್ಭದ ಸ್ಥಿತಿಗತಿ ಅರಿಯೋದಕ್ಕೆ ಮುಂದಾಗಿದ್ದಾರೆ. ಇದೀಗ ನೆಲದಾಳಕ್ಕೆ 6 ಕಿಲೋಮೀಟರ್ ರಂಧ್ರ ಕೊರೆಯೋದಕ್ಕೆ ಸುಮಾರು 12ರಿಂದ 14 ತಿಂಗಳು ಕಾಲ ಬೇಕಾಗಬಹುದು ಅಂತ ಅಂದಾಜು ಮಾಡಲಾಗಿದೆ. ಇದಕ್ಕಾಗಿ ಭಾರಿ ಉಪಕರಣಗಳು ಮತ್ತು ಭಾರಿ ಪ್ರಮಾಣದ ತಾಂತ್ರಿಕ ಸಿಬ್ಬಂದಿಯ ನೆರವನ್ನ ಪಡೆಯಲಾಗಿದೆ. ನೆಲದಾಳಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಆದ್ರೆ ಈ ಪ್ರಯತ್ನ ನಡೆದಿರುವಂತದ್ದು ಇದೇ ಮೊದಲಲ್ಲ. 2012ರಲ್ಲೂ ಕೂಡ ಈ ಭಾಗದಲ್ಲಿ ಮೊದಲ ಬಾರಿ ವಿಜ್ಞಾನಿಗಳು ರಂಧ್ರವನ್ನ ಕೊರೆದಿದ್ರು. 3 ಕಿಲೋಮೀಟರ್ ಆಳಕ್ಕೆ ರಂಧ್ರ ಕೊರೆಯಲು ಹೊರಟಂತ ವಿಜ್ಞಾನಿಗಳು 1.5 ಕಿಲೋಮೀಟರ್ಗೆ ಸೀಮಿತಗೊಳಿಸಿದ್ರು. ಬಳಿಕ 2016ರಲ್ಲಿ 3 ಕಿಲೋಮೀಟರ್ ಆಳದ ರಂಧ್ರವನ್ನ ಕೊರೆಯೋದಕ್ಕೆ ಆರಂಭಿಸಿದ್ರು.
2017ರಲ್ಲಿ ಈ ಕಾರ್ಯ ಮುಕ್ತಾಯವಾಗಿತ್ತು. 3 ಕಿಲೋಮೀಟರ್ ನೆಲದ ಆಳ ತಲುಪಿದ್ದಾಗಲೇ 80 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು. ಇದೀಗ 6 ಕಿಲೋಮೀಟರ್ ಆಳಕ್ಕೆ ಹೋಗಬೇಕು ಅಂದ್ರೆ ಉಷ್ಣಾಂಶ ಎಷ್ಟು ಏರಿಕೆ ಆಗ್ಬೋದು ಅನ್ನೋದನ್ನ ಊಹಿಸಿಕೊಳ್ಳುವುದು ಕೂಡ ಸ್ವಲ್ಪ ಕಷ್ಟ. ಆದ್ರೆ ಈ ಕುರಿತು ಅಧ್ಯಯನ ಮಾಡಲೇಬೇಕಾದಂತ ಅನಿವಾರ್ಯತೆ ಇದೆ. ಇನ್ನು ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ಇದರ ಪ್ರತಿಕೂಲ ಪರಿಣಾಮ ಉಂಟಾಗ್ತಾ ಇರುವಂತದ್ದು ಕರ್ನಾಟಕದ ಮೇಲೆ. ಎಸ್, ಕೊಯ್ನಾ ಜಲಾಶಯದ ಜಲಾನಯನ ಭಾಗದಲ್ಲಿ ವ್ಯಾಪಕ ಪ್ರಮಾಣದಲ್ಲಿ ಮಳೆಯಾದ್ರೆ ಕರ್ನಾಟಕದಲ್ಲಿ ಪ್ರವಾಹ ಉದ್ಭವಿಸುತ್ತೆ. ಕಾರಣ ಮಳೆ ಜಾಸ್ತಿ ಆದಾಗ ಜಲಾಶಯದಿಂದ ನೀರನ್ನ ಹೊರಬಿಡಲಾಗುತ್ತೆ. ಹಾಗಾಗಿ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಉದ್ಭವಿಸುತ್ತೆ. ಸದ್ಯ ರಾಜ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸ್ತಾ ಇದೆ. ಕೃಷ್ಣಾ ನದಿಯ ತಟದಲ್ಲಿರುವ ಗ್ರಾಮಗಳಲ್ಲಿ ಬೈದ ವಾತಾವರಣ ಮನೆ ಮಾಡಿದೆ. ಕಾರಣ ಆಲಮಟ್ಟಿ ಜಲಾಶಯದಿಂದ ಬರೋಬ್ಬರಿ 3 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ. ಸದ್ಯ ಜಲಾಶಯಕ್ಕೆ 1,76,000 ಕ್ಯೂಸೆಕ್ ಒಳಹರಿವು ಇದ್ದು, ಜಲಾಶಯದಿಂದ 3 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ. ಕೃಷ್ಣೆ ಅಪಾಯದ ಮಟ್ಟ ಮೀರಿ ಹರಿತಾ ಇದ್ದಾಳೆ. ಇದು ಆ ಭಾಗದ ಜನರ ಆತಂಕಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆಯಾಗ್ತಾ ಇರುವಂತಹ ಪರಿಣಾಮ ಸಾಂಗ್ಲಿ, ಕೊಲ್ಲಾಪುರ ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿಯನ್ನ ತಡೆಗಟ್ಟೋದಕ್ಕೆ ಆಲಮಟ್ಟಿ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಮಹಾರಾಷ್ಟ್ರ ಸರ್ಕಾರ ಮನವಿ ಮಾಡಿದೆ. ಆಲಮಟ್ಟಿ ಅಣೆಕಟ್ಟಿನಿಂದ ನೀರು ಹರಿಸೋದನ್ನ ಪ್ರಸ್ತುತ 2.5 ಲಕ್ಷ ಕ್ಯೂಸೆಕ್ನಿಂದ 3 ಲಕ್ಷ ಕ್ಯೂಸೆಕ್ಗೆ ಹೆಚ್ಚಿಸುವಂತೆ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕವನ್ನ ಕೇಳಿದೆ. ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ಕೊಯ್ನಾ ಅಣೆಕಟ್ಟಿನ ನೀರಿನ ಸಂಗ್ರಹವು ಅತಿ ಕಡಿಮೆ ಅವಧಿಯಲ್ಲಿ 6,000 ಮಿಲಿಯನ್ ಘನ ಅಡಿಗಳಷ್ಟು ಹೆಚ್ಚಾಗಿದೆ ಮತ್ತು ಈಗಾಗಲೇ ಅದು 75% ಭರ್ತಿಯಾಗಿದೆ. ಇದರರ್ಥ ಕೊಯ್ನಾ ಅಣೆಕಟ್ಟಿನಿಂದ ನೀರು ಬಿಡಬೇಕು. ಇದರಿಂದ ಕೃಷ್ಣಾ ನದಿಯ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಕೊಯ್ನಾ ಅಣೆಕಟ್ಟನ್ನು ಕೊಯ್ನಾ ನದಿಗೆ ನಿರ್ಮಿಸಲಾಗಿದೆ ಮತ್ತು ಅದರ ಸಂಗ್ರಹ ಸಾಮರ್ಥ್ಯ 105 ಟಿಎಂಸಿ ಅಷ್ಟಿದೆ. ಕೊಯ್ನಾ ನದಿಯು ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯಾಗಿದ್ದು, ಇದು ದಕ್ಷಿಣಕ್ಕೆ ಹರಿಯುತ್ತೆ ಮತ್ತು ಸಾಂಗ್ಲಿ ನಗರ ಹಾಗೂ ಕೊಲ್ಲಾಪುರ ಜಿಲ್ಲೆಯನ್ನು ದಾಟಿ ಕರ್ನಾಟಕವನ್ನ ಪ್ರವೇಶಿಸುತ್ತೆ. ಸತಾರಾದ ಪಶ್ಚಿಮ ಘಟ್ಟಗಳ ಎತ್ತರದ ಸ್ಥಳಗಳಲ್ಲಿ ಒಂದಾದ ಮಹಾಬಲೇಶ್ವರವು ಕಳೆದ ಕೆಲವು ದಿನಗಳಿಂದ ಭಾರಿ ಮಳೆಗೆ ಸಾಕ್ಷಿಯಾಗಿದೆ. ಕಳೆದ 24 ಗಂಟೆಗಳಲ್ಲಿ ಈ ಪ್ರದೇಶದಲ್ಲಿ 400 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆಯಾಗಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳೊಬ್ಬರು ತಿಳಿಸಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಆಲಮಟ್ಟಿ ಜಲಾಶಯದಿಂದ ಹೊರಹರಿವಿನ ಪ್ರಮಾಣವನ್ನ ಹೆಚ್ಚಳ ಮಾಡಲಾಗಿದೆ. ಒಟ್ನಲ್ಲಿ ಕೊಯ್ನಾ ಜಲಾಶಯ ತರ್ಕಕ್ಕೆ ನಿಲುಕದ ವಿಸ್ಮಯಕ್ಕೆ ಕಾರಣವಾಗಿರುವ ಜಲಾಶಯಗಳಲ್ಲಿ ಒಂದಾಗಿದೆ. ಆದಷ್ಟು ಶೀಘ್ರವಾಗಿ ಕೊಯ್ನಾ ಜಲಾಶಯದ ಸುತ್ತಮುತ್ತ ಆಗ್ತಾ ಇರುವ ಭೂಕಂಪಕ್ಕೆ ಕಾರಣವೇನು ಅನ್ನೋದನ್ನ ಕಂಡುಹಿಡಿಬೇಕಿದೆ. ಇಲ್ಲಾಂದ್ರೆ ಈ ಆತಂಕ ಆ ಭಾಗದ ಜನರನ್ನ ನಿರಂತರವಾಗಿ ಕಾಡೋದಂತೂ ಸತ್ಯ. ಕರ್ನಾಟಕದ ಜನರಿಗೂ ಕೊಯ್ನಾ ಮುಳುವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ.